ಪುನಿ ನೋಡಿ ನನಗೆ ಸಬ್ಸ್ಕ್ರೈಬರ್ ಮಾಡಿಸ್ತಿದ್ದಾನೆ. ಇವಾಗ ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ. ಏನು ರೆಡಿ ಆಗಿಲ್ಲ, ಡ್ರೆಸ್ ಎಲ್ಲ ಹಾಕೊಂಡಿದ್ದೀವಿ. ಬಟ್ ಇಯರಿಂಗ್ಸು ಮತ್ತು ಹೇರ್ ಸ್ಟೈಲ್ ಎಲ್ಲ ಇನ್ನೂ ಮಾಡಿಲ್ಲ. ಕಾರಲ್ಲೇ ಮಾಡ್ಕೊಂಡಿದ್ದೆ. ಓಕೆ ಓಕೆ. ನಾವು ನೋಡಿ ಯಾವಾಗಲೂ ಇದೇ ಥರ ರೆಡಿ ಆಗುವಾಗ ನಮ್ಮ ಅಜ್ಜಿ ಯಾವಾಗಲೂ ನಿಂಗಾಣೆಗೆ ಹಾಕಿರೋದು ರೆಡಿ ಆಗಿದ್ದಾರೆ. ನಾವಿವತ್ತು ಹೋಗ್ತಾ ಇರೋದು ಬ್ಯಾಂಗ್ಳೂರಿಗೆ. ಒಂದು ಮದುವೆ ಇತ್ತು ನಮ್ಮಪ್ಪ ಔಟ್ ಸೈಡ್ದು. ಸೊ ನಾವಿವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಇಯರಿಂಗ್ಸ್ ಹಾಕಿಲ್ಲ ಇನ್ನು, ಸೊ ಅಲ್ಲಿ ಹೋಗಿ ಹಾಕೊಳ್ಳೋದ ಅಂತ ಹೇಳಿ ಇವಾಗ 5:30 ಆಗಿದೆ. ಇವಾಗ ಬಿಟ್ಟಿದ್ದೀವಿ. ಮಳೆ ಬೇರೆ ಬರ್ತಿದೆ ಮೈಸೂರಲ್ಲಿ. ಬ್ಯಾಂಗ್ಳೂರಲ್ಲಿ ಹೆಂಗ್ ಮಳೆ ಬರುತ್ತೆ ನೋಡೋಣ. ಇವತ್ತು ಫುಲ್ಲು ಮಳೆ ಬರೋ ಥರ ವೆದರ್ ಇದೆ. ಫುಲ್ಲು ಗಾಳಿ ಬಿಸ್ತಿದೆ ನೋಡಿ. ಸ್ಯಾಟರ್ಡೆ ಅಲ್ವಾ, ಈ ಕಡೆ ಕಮ್ಮಿ ಆ ಕಡೆ ಜಾಸ್ತಿ. ನೋಡಿ ಇವಾಗ ನಾವು ಮಂಡ್ಯದಲ್ಲಿದ್ದೀವಿ. ಫುಲ್ಲು ಮಳೆ ಬರ್ತಿದೆ. ಫುಲ್ ಏನು ಬರ್ತಿಲ್ಲ, ಸ್ವಲ್ಪ ಬರ್ತಿದೆ. ನನಗೆ ಈ ರೋಡ್ ನೋಡಿದ್ರೆ ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಕಾರ್ ರೇಸ್ಗಳು ಆಡ್ತಿದ್ವಲ್ಲ, ಸೇಮ್ ಅದೇ ನೋಡ್ದಂಗೆ ಆಗುತ್ತೆ. ಒಳ್ಳೆ ಲಾರಿ, ಟ್ರಕ್ಸು ಮತ್ತೆ ಕಾರು, ಬೈಕ್ ಎಲ್ಲ ಇರ್ಲಿಲ್ವಲ್ಲ ಆ ರೇಸಲ್ಲಿ, ಅದೇ ಥರ ಸೇಮ್ ಕಾರು, ಬಸ್ಸು, ಟ್ರಕ್ಕು ಆ ಥರ ಸನ್ಸೆಟ್ ಆಗ್ತಾ ಇದೆ ಇವಾಗ. ನೋಡಿ ರೋಡೇ ಕಾಣಿಸ್ತಾ ಇಲ್ಲ. ಫುಲ್ಲು ಎಲ್ಲ ತುಂಬೋಗ್ಬಿಟ್ಟಿದೆ. ಮೈಸೂರು ಬ್ಯಾಂಗ್ಳೂರ್ ಹೈವೇಲಿ ವಾಟರ್ ಎಲ್ಲ. ಅಲ್ಲೆಲ್ಲ ಮಳೆ ಇತ್ತು, ಇಲ್ಲಿ ಮಳೆನೇ ಇಲ್ಲ. ಎಷ್ಟು ಚೆನ್ನಾಗಿತ್ತಲ್ವ ಈ ರೋಡು. ಎಷ್ಟು ರಶ್ ಐತೆ ಟೋಲು. ಏನ್ ಮೈಲೇಜ್ ಏನ್ ಬಿಡ್ತಾನೆ 19ಕ್ಕೆ. ನಾವು ಕೇರಳಕ್ಕೆ ಹೋದಾಗ 14 ಇತ್ತು, ಇವಾಗ 19 ಆಗಿದೆ. ನೋಡಿ ಹೆಂಗೆ ಬ್ಯಾಂಗ್ಳೂರು. ಎಷ್ಟು ಬ್ಯಾಂಗ್ಳೂರ್ ಟ್ರಾಫಿಕ್ ಇದೆ. ಟ್ರಾಫಿಕ್. ವೆಲ್ಕಮ್ ಟು ಬ್ಯಾಂಗ್ಳೂರ್ ಟ್ರಾಫಿಕ್. ನೋಡಿ ಟ್ರಾಫಿಕ್. ಯಪ್ಪ, ಈ ಟ್ರಾಫಿಕ್ ನೋಡ್ರೆ ನಮ್ಮ ಮೈಸೂರು ಬೆಸ್ಟ್. ಮೈಸೂರು ಕೂಡ ಮಿನಿ ಬ್ಯಾಂಗ್ಳೂರ್ ಆಗ್ತಿದೆ ಇವಾಗ. ರೆಡಿ ಆಗ್ತಾ ಇದ್ವಿ. ಫೈನಲಿ ಬಂದ್ವಿ. ನೋಡಿ ಇದೆ ಚಂಪಕಧಾಮ ಟೆಂಪಲ್. ಇದು ಪಕ್ಕದಲ್ಲೇ ಚೂಲ್ಟ್ರಿ. ಎಷ್ಟು ಚೆನ್ನಾಗಿದೆ ನೋಡಿ ಟೆಂಪಲು. ರೋಡ್ ಮಧ್ಯದಲ್ಲಿ ಸಕ್ಕತ್ತಾಗಿದೆ. ನಾವು ಕರೆಕ್ಟಾಗಿ 8 o'clockಗೆ ಇಲ್ಲಿ ಬಂದು ತಲುಪಿದ್ದೀವಿ. ಸಕ್ಕತ್ತಾಗೈತೆ ಟೆಂಪಲ್ ಮಾತ್ರ. ಹೋಗ್ಬೇಕು ಬೆಳಿಗ್ಗೆ. ನೋಡಿ ಇವಾಗ ರೆಡಿ ಎಲ್ಲ ಆಗಿದ್ದೀವಿ. ಹೆಂಗಾಗಿದ್ದೀವಿ ಗೊತ್ತಿಲ್ಲ. ಹೇರ್ ಸ್ಟೈಲು ಮತ್ತು ಜುಮ್ಕ ಎಲ್ಲ ಹಾಕ್ಕೊಂಡು ನೋಡಿ ಹೆಂಗ್ ರೆಡಿ ಆಗ್ತಿದ್ದಾರೆ. ಇಲ್ಲ ಅಂದರೆ ಭಾರಿ ಪುಣ್ಯ ಒಳ್ಳೆಯದು. ಗೋಪಾಲಪ್ಪಂದು ಇಲ್ಲೇ ಆದಿದ್ದು, ಮಂಜಂದು ಇಲ್ಲೇ ಆದಿದ್ದು, ರೆಡಿಯಾಗಿ ಜಾಗ ಇಲ್ಲ. ಫಸ್ಟ್ ಇವಾಗ ಹೋಗಿ ನೋಡೋದ, ಆಮೇಲೆ ರೂಮ್ ಕೊಡ್ತಾರೆ ಅವರು. ಮದುವೆ ಮನೆಗೆ ಬಂದ್ವಿ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಕಬ್ಬಿನ ಜ್ಯೂಸು, ಸ್ನ್ಯಾಕ್ಸು ಎಲ್ಲ ಕೊಡ್ತಾಯಿದ್ರು. ಸೊ ನಾವು ಜ್ಯೂಸ್ ಕುಡಿತಾ ಇದ್ದೀವಿ. ನಾವಿವಾಗ ರಿಸೆಪ್ಷನ್ಗೆ ಬಂದು ಕೂತಿದ್ದೀವಿ. ತುಂಬ ರಶ್ ಇದ್ದರು, ಜನ ಮಾತ್ರ ತುಂಬಾ ಇದ್ದರು. ನಾವಿಲ್ಲಿ ಚಾಟ್ಸ್ ತಿನ್ನೋಕೆ ಬಂದ್ವಿ. ಪಾನಿಪುರಿ ಮತ್ತು ಏನೇನೋ ಇತ್ತು ಚಾಟ್ಸ್ಗಳು. ಸೊ ತಿನ್ನೋದ ಅಂತ ಬಂದ್ವಿ. ಹೆವಿ ರಶ್ ಇತ್ತು. ನನಗೆ ಮಾಡೋದಕ್ಕೆ ಅಷ್ಟು ರಶ್ ಇತ್ತು. ಜಾಗ ಫುಲ್ಲು ರಶ್ ಇದೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಊಟ ಎಲ್ಲ ಮಾಡ್ಕೊ ಬಂದ್ವಿ. ಇವಾಗ ಎಲ್ಲರೂ ಸಿಕ್ಕಿದ್ರು, ಫ್ಯಾಮಿಲಿ ಅವರೆಲ್ಲ. ಸಖತ್ ಖುಷಿ ಆಯಿತು. ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತಿದ್ದೀವಿ. ಇವಾಗ ಪುನಿ ನೋಡಿ ನನಗೆ ಸಬ್ಸ್ಕ್ರೈಬರ್ ಮಾಡಿಸ್ತಿದ್ದಾನೆ. ನಾವು ಬಂದಿರೋದು ನಮ್ಮ ಅಪ್ಪನ ಅಕ್ಕನ ಮೊಮ್ಮಗನ ಮದುವೆಗೆ. ಸೊ ಇವರೇ ಹುಡುಗ. ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ಗೆ ಕೊಟ್ಟರು. ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ರೂಮ್ಸ್ಗಳಿದೆ.
ಸೊ ಇವಾಗ ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವಿವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ರೆಸ್ಟ್ ಮಾಡ್ಬೇಕು ಇವಾಗ. ನೋಡಿ ಈ ಟೆಂಪಲ್ ಇದೆಯಲ್ಲ, ಈ ಟೆಂಪಲ್ ಪಕ್ಕನೇ ಇರೋದು.